ಹರೇ ಶ್ರೀನಿವಾಸ ಗುರು ರಾಘವೇಂದ್ರ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಧಿಕ ಮಾಸದ ಬತ್ತಿ ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಹತ್ತಿಯನ್ನು ನಾವು ಈ ಥರ ಚೆನ್ನಾಗಿ ಬಿಡಿಸ್ಕೊಂಡು ಎಳೆ ತಗೋಬೇಕು. ಎಳೆ ತಗೊಂಡು ಫಸ್ಟ್ ಹೆಂಗೆ ಮಾಡಬೇಕಪ್ಪ ಅಂದರೆ 2 ಬೆರಳಿಗೆ 6 ಎಳೆ ಸುತ್ಕೋಬೇಕು. 6 ಎಳೆ ಅಂದರೆ 6ನ್ನು ಡಬಲ್ ಮಾಡಿದರೆ 12 ಆಗುತ್ತೆ. 12 ಎಳೆನ ನಾವು ಸೇರಿ ಒಂದು ಹೂ ಥರ ಮಾಡ್ಕೋಬೇಕು. ಅಂಥವನ್ನು 2 ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೆ ಬಂದರೆ 1 ಎಳೆ, ಮತ್ತು ಇಲ್ಲಿಂದ ಬಂದರೆ 2 ಎಳೆ. ಅಂಥವನ್ನು 6 ಎಳೆ 6 ಸೇರಿ 12 ಆಗುತ್ತೆ. 12 ಎಳೆಗಳನ್ನು ನಾವು ಅಂಥವನ್ನು 2 ಮಾಡ್ಕೋಬೇಕು. 4 ಒಂದು ಅದು ಒಂದು ಮಾಡೋಕ್ಕೆ 9 ಎಳೆ. 12 12 24, 4 9, ಒಟ್ಟು 24 9 ಸೇರಿ 33 ಎಳೆದು ನಾನು ಮಾಡೋದನ್ನು ತೋರಿಸ್ತೀನಿ. 33 ಯಾಕಪ್ಪ ಅಂತಂದರೆ ಅಧಿಕ ಮಾಸದಲ್ಲಿ ಪುರುಷೋತ್ತಮನು ಅಧಿಕ ಮಾಸದ ಅಧಿಪತಿಯಾಗಿರ್ತಾರೆ. ಹಾಗಾಗಿ ಆ ದೇವತೆಗೆ ನಾವು 33 ಬತ್ತಿಯನ್ನು ನಾವು ಮಾಡಿ ಹಚ್ಚಬೇಕು. ಯಾರಪ್ಪ 33 ಹೆಂಗಪ್ಪ ಸಂಖ್ಯೆ ಅಂತಂದರೆ ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಮತ್ತು ಪ್ರಜಾಪತಿ ವಷಟ್ಕಾರ, ಇವೆಲ್ಲ ಸೇರಿ 33ಗಳಾಗ್ತವೆ. ಈ ದೇವತೆಗಳನ್ನು ನಾವು ಸ್ಮರಿಸ್ತಾ ನಾವು ಆಮೇಲೆ ಬತ್ತಿಯನ್ನು ಮಾಡೋಕ್ಕೆ ಶುರು ಮಾಡಬೇಕು. ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, ಅವ್ರನ್ನ ಮತ್ತು ವಷಟ್ಕಾರ, ಪ್ರಜಾಪತಿ, ಈ ದೇವತೆಗಳನ್ನು ನಾವು ಸ್ಮರಿಸುತ್ತಾ ಬತ್ತಿ ಮಾಡೋಣ ಪ್ರಾರಂಭಿಸೋಣ. ಈ ಥರ ಬತ್ತಿ ಎಳ್ಕೋಬೇಕು. ಎಳೆದು ಈ ಥರ ಮಾಡಬೇಕು. ತೋರಿಸಿದ್ನಲ್ಲ, 1 2 3 4 5 6 ಈ ಥರ 6 ಆದ ತಕ್ಷಣ ಕಟ್ ಮಾಡಬೇಕು. 6 ಇದನ್ನು ನಾವು ಈ ಥರ ಫೋಲ್ಡ್ ಮಾಡಬೇಕು. ಇದನ್ನು ಹಿಂಗಿಟ್ಟು ಹೂ ಥರ ನಾವು ತಗೋಬೇಕು. ಹಿಂಗೆ ತಿರ್ಸ್ಬೇಕು. ಇದು ಒಂದನ್ನು ಮಾಡಿ ಇಟ್ಕೋಬೇಕು. ಇನ್ನು ಇದೇ ಥರ ಇನ್ನೊಂದನ್ನು ನಾವು ಮಾಡೋಣ. 12 12 24 ಎಳೆದು ಇನ್ನೇ ಥರ 1 2 3 4 5 6 6 6 12 ಇದನ್ನು ಸೇರಿಸಿದ್ರೆ ಏನಾಗ್ತದೆ? 12 ಆಗುತ್ತೆ. ಈ ಥರ ಮತ್ತು ಇದನ್ನು ತಿರ್ಸ್ಬೇಕು. ನೆಕ್ಸ್ಟ್ 4 ಎಳೆದು ತಗೊಳ್ಳೋಣ. 4 ಅಂದರೆ 9. 1 2 3 4 4 ಒಂದು ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕಬಾರ್ದು. ಇದನ್ನು ಸೇರಿ ಇದನ್ನು ಕೂಡ ಒಂದು ಹೂ ಥರ ಮಾಡ್ಕೋಬೇಕು. ಈ ಥರ ಜಾಯಿಂಟ್ ಮಾಡಿ ಇದನ್ನು ಫೋಲ್ಡ್ ಮಾಡಿ ಇಲ್ಲೇ ಇದು 9 ಎಳೆ ಬರುತ್ತೆ. ಈಗ 9 ಎಳೆದು ಮತ್ತು 2 12 ಎಳೆ ಮಾಡಿದ್ವಲ್ಲ, ಇದು ಒಂದು, ಇನ್ನೊಂದು 12 ಎಳೆ ಮಾಡಿದ್ದು ಇದು ಒಂದು, ಅಷ್ಟು ಟೋಟಲ್ ಸೇರಿ 33 ಎಳೆಗಳಾಗ್ತವೆ. ಇವನ್ನೆಲ್ಲ ಸೇರಿ ಒಂದು ಜಾಯಿಂಟ್ ಮಾಡಬೇಕು. ಈ ಥರ ತಿರ್ಸ್ಬೇಕು. 3 ಸೇರಿಸಿ ಮಾಡು ಅಂದರೆ ಇದು ದಳಗಳು ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಥರ ಮಾಡಿದರೆ ಇದನ್ನು ನಾವು ಸ್ವಲ್ಪ ಉದ್ದಾಗಿ ಮಾಡ್ಕೋಬೇಕು. ಈ ಥರ ಹಿಂಗೆ ಇದೆಷ್ಟು ಚೆನ್ನಾಗಿ ಇಟ್ಕೊಂಡು ತಿರ್ಸ್ತೀವಿ ಅಷ್ಟು ಗ್ರಿಪ್ ಬರುತ್ತೆ. ಮೇಲೆ ದಳಗಳು ನೀಟಾಗಿ ಕೂಡ್ತವೆ. ಈ ಥರ ಇದು ಆಮೇಲೆ ಇದನ್ನು ಅಗಲ ಮಾಡ್ಕೊಂಡು ಫ್ಲವರ್ ಥರ ಕೂಡುತ್ತಿದೆ. ಈ ಥರ ಬರುತ್ತೆ ಅವು. ಇದು 33 ಎಳೆದು. ಇನ್ನೊಂದು ಥರ ನಾವು ಮಾಡಬೇಕು. ಯಾವ ಥರಪ್ಪ ಅಂತಂದರೆ, ಈಗ ನಾನು ಈ ಥರ ಥ್ರೆಡ್ ಬಿಡಿಸೋದು ಹೇಳಿದ್ದೆ. ಹಿಂಗೆ ಈಗ ಇನ್ನೊಂದು ಥರ ಏನಪ್ಪ ಅಂತಂದರೆ, ಶಿವರಾತ್ರಿ ಬತ್ತಿ ಮಾಡ್ತೀವಲ್ಲ, ಎಳೆ ಇಳಿಸ್ಕೋತೀವಲ್ಲ, ಆ ಥರ ಕೂಡ ನಾವು ಎಳೆನ ಇಳಿಸ್ಕೋಬೋದು. ಈ ಥರ ಇದು ಕೂಡ ಈಸಿ. ಹಿಂಗೆ ನಿಮಗೆ ಯಾವುದು ಈಸಿ ಆಗುತ್ತಾ ಅದನ್ನು ನೀವು ಮಾಡ್ಬೋದು. ಈ ಥರ ಮೇಲೆ ಸ್ವಲ್ಪ ಲೂಸ್ ಬಿಡ್ತಾನೆ ಇರಬೇಕು. ಈ ಥರ ಎಳೆದು ಕೆಳಗಡೆ ತಿರ್ಸ್ತಾ ಇರಬೇಕು. ಈ ಥರ ಹಿಂಗೆ ಕೂಡ ನಾವು ಮಾಡ್ಬೋದು. ಈ ಥರ
ಇದನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಥರ ಕೂಡ ನಾವು 33 ಹೆಂಗೆ ಮಾಡಬೇಕಪ್ಪ ಅಂದರೆ, ಅದು 3 ದಳ ಸೇರಿ ಮಾಡಿದ್ವಿ. ಈಗ ಒಂದನ್ನೇ ಮಾಡ್ಬೋದು. ಹೆಂಗಪ್ಪ ಅಂದರೆ, ಈಗ 16ವರೆ ಎಳೆ ತಗೋಬೇಕು. 16ವರೆ 33 ಎಳೆ ಆಗುತ್ತೆ. ಈ ಥರ 2 ಬೆರಳಿಗೆ ಇದೇ ಥರ 1 2 3 4 5 6 7 8 9 10 11 12 13 14 15 ಇನ್ನೂ ಸ್ವಲ್ಪ ಕಡಿಮೆ ಬಿತ್ತು, ಜಾಯಿಂಟ್ ಮಾಡ್ಕೊತೀನಿ. 13 14 15 16 16 ಎರಳೆ 32 ಆಗುತ್ತೆ. ಇನ್ನು ನಾವು ಇನ್ನೂ ಒಂದು ಎಳೆ ಜಾಸ್ತಿನೇ ಹಾಕೋಣ. 33 ಅಲ್ಲ 44, ಒಂದೆರಡು ಎಳೆ ಜಾಸ್ತಿ ಆದರೆ ಪರವಾಗಿಲ್ಲ, ಕಡಿಮೆ ಮಾತ್ರ ನಾವು ಮಾಡ್ಬೋದು. ಈ ಥರ 16ವರೆ ಅಂದರೆ ನಾನು 17 ಹಾಕ್ಕೊಂಡಿನ ಮೇಲೆ ಈ ಥರ ದಪ್ಪ ಬರುತ್ತೆ. ಇದನ್ನು ನಾವು ಇಲ್ಲಿ ಸೆಂಟ್ರ್ನಲ್ಲಿ ಈ ಥರ ಇಟ್ಕೊಂಡು ಇದನ್ನು ನಾವು ಇಲ್ಲಿ ಫೋಲ್ಡ್ ಮಾಡಿ ಈ ಥರ ಮಾಡ್ಬೋದು. ಇದು ಒಂದೇ ದಳದಲ್ಲಿ ಮುಗಿದು ಬಿಡುತ್ತೆ 33 ಎಳೆ. ಈ ಥರ ಕೂಡ ನಾವು ಮಾಡ್ಬೋದು. ಇದನ್ನು ನಾವು ಮತ್ತೆ ಹೂಬತ್ತಿಗೆ ಆ ಥರ ಜಾಯಿಂಟ್ ಮಾಡಿ ಮಾಡ್ಕೊತೀವಿ. ಬತ್ತಿನ ಸೇರಿಸಿ ಈ ಥರ ಥ್ರೆಡ್ ತಿರ್ಸ್ತಾನೆ ಇರಬೇಕು. ಈ ಥರ ಇದು ಕೂಡ 33 ಎಳೆದ. ನಿಮಗೆ ಅದು ಈಸಿ ಆದರೆ ಅದನ್ನು ಮಾಡಿರಿ, ಇಲ್ಲಾಂದರೆ ಇದು ಈಸಿ ಅನಿಸಿದರೆ ನಿಮಗೆ ಇದು ಮಾಡಿರಿ. ಯಾವ್ದು ಬೇಕಿದ್ರೆ ನಾವು ಒಟ್ಟು ಎಳೆಗಳು ಮಾತ್ರ 33 ಇರಬೇಕು. 33 ಎಳೆಗಳು ಭಾಳ ಶ್ರೇಷ್ಠ. ಅದು ಯಾಕಪ್ಪ ಅಂತ ನಾನು ಹೇಳ್ತೀನಿ, ಮಾಡ್ತಾ ತೋರಿಸ್ತೀನಿ. ಇವು 33 ಎಳೆದಾಯ್ತು. ಈಗ ಇನ್ನೊಂದು 7 ಜನ್ಮದ ಬತ್ತಿ ಅಂಥೇಳಿ ಇನ್ನೊಂದು, ಇದು ಎಲ್ಲ ನನಗೆ ಗೊತ್ತಿಲ್ಲ. ಈಗ ಇನ್ನೊಬ್ಬರು ಮಾಡಿದ್ದೆ ನಮ್ಮ ಸಣ್ಣತ್ತಮ್ಮ ತೋರಿಸಿದ್ರು, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಸ್ವಂತದ್ದೇನಲ್ಲ, ಹಿರಿಯರು ತಿಳಿಸಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ. 7 ಜನ್ಮದ ಬತ್ತಿ ಹೆಂಗಪ್ಪ ಅಂತಂದರೆ, ಈ ಥರ ಇಷ್ಟುದ್ದ ತೆಕ್ಕಬೇಕು ಬತ್ತಿ. ಸೆಂಟ್ರ್ನಲ್ಲಿ ಈ ಥರ ತಿರ್ಸ್ತಾ ಇರ್ಬೇಕು. ಈ ಥರ ಆ ಕಡೆ ಈ ಕಡೆ ಚುಂಗ್ ಬಿಡಬೇಕು. ಇಂಥವನ್ನ 7 ಮಾಡ್ಕೋಬೇಕು. 1 ಸೆಂಟ್ರ್ನಲ್ಲಿ, ಮತ್ತೆ 2, ಇದು 7 ಜನ್ಮದ ಬತ್ತಿ. ಹೆಂಗಪ್ಪ ಅಂತಂದರೆ, ನಾವು 7 ಜನ್ಮದಲ್ಲಿ ಹಚ್ಚಿದ ಪುಣ್ಯ ಬರುತ್ತೆ. ಮುಂದಿನ ಜನ್ಮದಲ್ಲಿ ಏನು ಹುಟ್ತೀವೋ ಏನಾಗಿ ಹುಟ್ತೀವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ 7 ಜನ್ಮದ ಬತ್ತಿ ಹಚ್ಚಿವಪ್ಪ ಅನ್ನೋದೊಂದು ನಮಗೆ ಸಮಾಧಾನ ಇರುತ್ತಂತೇಳಿ ಈ ಥರ ಬತ್ತಿ ಹಚ್ಚಬೇಕು. ಅದು ಹಿರಿಯರು ಹೇಳಿದ್ದೇನೆ ನಾನು ಹೇಳ್ತಾ ಇದ್ದೀನಿ. ನಾವು ಭಗವಂತನಿಗೆ ನಾವೆಷ್ಟು ದೇಹದಂಡನೆ ಮಾಡ್ತೀವಿ ಅಷ್ಟು ನಮಗೆ ಭಗವಂತ ನಮಗೆ ಹತ್ತಿರ ಆಗ್ತಾನೆ, ಪ್ರೀತಿ ಆಗ್ತಾನೆ. ಈ ಥರ ಮೇಲೆ ಹೋದ್ಮೇಲೆ ಭಗವಂತ ಕೇಳ್ತಾನಂತೆ, ಬೆರಳು ತೋರಿಸು ನೀನು ಅಂತಾರಂತೆ. ಯಾಕಪ್ಪ ಅಂದರೆ, ಸೌದಿದವ ಏನು ಮಾಡಿದೆ ಅಂದರೆ ಬರೀ ಮುಸ್ರಿ ತಿಕ್ಕಿ ಕಸ ಬಳ್ದು ಬಂಡಿ ತೊಳೆದು ಇದು ಮಾಡಿದ್ರಲ್ಲ, ಭಗವಂತನ ಬತ್ತಿ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ನಿಮ್ಮ ಬೆರಳು ಸೌದೈತಂತ ನೋಡ್ತಾನಂತೆ ಭಗವಂತ. ನಾವು ಏನು ಕೆಲಸ ಮಾಡಿದ್ರೂ ಭಗವಂತನ ತೃಪ್ತಿಯಾಗಂತೆ ಕೆಲಸ ಮಾಡಬೇಕು. ಮನೆ ಕೆಲಸ ಮಾಡೋದು ತಪ್ಪಲ್ಲ, ಮನೆ ಕೆಲಸ ಮಾಡ್ಕೊತಾನೆ ಭಗವಂತನ ಕೆಲಸ ಕೂಡ ನಾವು ಮಾಡ್ತಾನೆ ಇರಬೇಕು. ಈಗಂತೂ ಎಲ್ಲರೂ ಕೆಲಸದವ್ರು ಇರ್ತಾರೆ, ಆದರೂ ಕೂಡ ಕೆಲವೊಬ್ಬರು ಮನೆಗಿರಲ್ಲ. ಆ ಕೆಲಸ ಮಾಡೇ ಸಾಕಾಗೈತಪ್ಪ ಅಂತೇಳಿ ಬಿಡೋಂಗಿಲ್ಲ. ಇದನ್ನು ನಾವು ಭಗವಂತನಿಗೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಭಗವಂತ ಪ್ರೀತಿ ಆಗ್ತಾನೆ. ಈ ಥರ 7 ಬತ್ತಿ ಮಾಡ್ಕೋಬೇಕು. ಈ ಥರ ಇವನ್ನು ಮಾಡ್ಕೊಂಡು ಇದಿರುತ್ತಲ್ಲ, ಇವನ್ನ ಜಾಯಿಂಟ್ ಮಾಡ್ಬೇಕು. ಈ ಥರ ಕುಸುಮ ಬಂದಂಗೆ ಬರುತ್ತೆ. ಇದು ಒಂದು ಕುಸುಮ, ಇದು 1, ಎರಡು. ಇದೇ ಥರ ನಾವು ತಿರ್ಸ್ಕೊಂತ 7 ಬತ್ತಿನ ಈ ಥರ ತಿರ್ಸಿ ರೆಡಿ ಮಾಡಿ ಇಟ್ಕೋಬೇಕು. ಇವು 7 ಜನ್ಮದ ಬತ್ತಿಗಳು. ಈ ಬತ್ತಿ ಕೂಡ ನಾವು
ಭಗವಂತನಿಗೆ 7 ಜನ್ಮದ ಬತ್ತಿ. ಮುಂದೆ ಯಾವ ಜನ್ಮದಲ್ಲಿ ಏನಾಗ್ತೀವಿ ಗೊತ್ತಿಲ್ಲ ಭಗವಂತ, ಈ ಜನ್ಮದಲ್ಲಿ ಮಾಡಿವೆ ಅನ್ನೋದು ನಮಗೆ ಸಂತೋಷ ಇರುತ್ತಂತೇಳಿ ಭಗವಂತನ ಪ್ರೀತಿಗಾಗಿ ನಾವು ಈ 7 ಜನ್ಮದ ಬತ್ತಿಯನ್ನು ಪ್ರತಿದಿನ 33 ಮಾಡಿಟ್ಕೊಂಡು ಒಂದು ಹಚ್ಚಿದ್ರೆ ಸಾಕಂತ. ಇದು ಬತ್ತಿ ಒಂದು ಹಚ್ಚಿದ್ರೆ ನಾವು, ಯಾಕಂದರೆ ಇದು 7 ಜನ್ಮದ ಬತ್ತಿ ಅಲ್ಲ, ಹಾಗಾಗಿ 33 ದಿನ 7 ಬತ್ತಿ ಹಚ್ಚಿದರೆ ನಮಗೆ ಅದು ಕೂಡ ಅಧಿಕ ಮಾಸದ ಪುಣ್ಯ ಬರುತ್ತಂತ ಹಿರಿಯರು ತಿಳಿಸಿದ್ದಾರೆ. ಇವು 7 ಅದವು, ಇವನ್ನ 7ನ್ನು ಸೇರಿಸಿ ಒಂಥರ ಮಾಡಿ ತೋರಿಸ್ತೀನಿ ಈಗ. 1 2 3 4 5 6 7. ಈ 7 ಬತ್ತಿನ ಸೇರಿ ಒಂದನ್ನು ಮಾಡಬೇಕಿದ್ದೀನಿ. ಇವಿಷ್ಟು ಸೇರಿಸಿ ಕೂಡಿಸ್ಬೇಕು. ಈ ಥರ ಅವು ಹೆಂಗೆ ತಿರ್ಸಿದ್ವಿ ಅದೇ ಥರ ಸ್ವಲ್ಪ ಹತ್ತಿ ಇಟ್ಕೊಂಡು ಈ ಥರ ತಿರ್ಸ್ಬೇಕಿದೆ. ಈ ಥರ ಇದು 7 ದಳಗಳು ಬರ್ತವೆ. 7 ದಳಗಳ ಬತ್ತಿಗೆ 7 ಜನ್ಮದ ಬತ್ತಿ ಅಂತ ಹೇಳ್ತಾರೆ ಇದನ್ನು. ಈ ಥರ ಇಂಥವನ್ನ ಡೈಲಿ ಒಂದು ಹಚ್ಚಿದರೆ ಸಾಕು. ಒಂದು ಹಚ್ಚಿದರೆ 33 ದಿನ ಒಂದೊಂದು ಹಚ್ಚಿದರೆ ಆ ಭಗವಂತ ಪ್ರೀತಿ ಆಗ್ತಾನೆ. ಇನ್ನೊಂದು, ಈ ಅಧಿಕ ಮಾಸದಲ್ಲಿ ನಾವು ಯಾಕೆ 33 ಹಚ್ಚಬೇಕಪ್ಪ ಅಂತಂದರೆ, 33 ಬತ್ತಿ ಭಗವಂತನಿಗೆ ಪ್ರೀತಿ ಅಂತ. ಯಾಕಪ್ಪ ಅಂದರೆ ಅಷ್ಟವಸುಗಳಂದರೆ 8 ವಸುಗಳು, ಪದ್ಮನ ಬಿಡಿಸ್ಬೇಕು. ಆಮೇಲೆ ಏಕಾದಶ ರುದ್ರರು, 12 ಆದಿತ್ಯರು ಮತ್ತು 2 ವಷಟ್ಕಾರ ಪ್ರಜಾಪತಿ, ಇವು ಎಲ್ಲ ಸೇರಿದರೆ 33 ದೇವತೆಗಳಾಗ್ತಾರೆ. ಆ 33 ದೇವತೆಗಳು ಪುರುಷೋತ್ತಮನಿಗೆ ಬಹಳ ಪ್ರಿಯವಾಗಿದ್ದ. ಹಾಗಾಗಿ 33 ಭಗವಂತನ ನಾಮಸ್ಮರಣೆ ಮಾಡ್ಕೊಂತ ನಾವು ಈ ಬತ್ತಿಯನ್ನು ಹಚ್ಚಬೇಕು. ಈ ಹಚ್ಚೋದ್ರಿಂದ ನಮಗೆ ಭಗವಂತ ಒಂದು ಪಟ್ಟಲ್ಲ, ನಾವು ಪ್ರತಿದಿನ ಯಾವಾಗ ಒಂದು ಸರಿ ಮಾಡಿದರೆ ನಮಗೆ ಅಷ್ಟೇ ಒಂದೇ ಫಲ ಬರುತ್ತೆ. ಆದರೆ ಅಧಿಕ ಮಾಸದಲ್ಲಿ ಹಚ್ಚಿದರೆ ಅಧಿಕ ಫಲ ಕೊಡ್ತಾನಂತೆ ಭಗವಂತ. ಹಾಗಾಗಿ ಅಧಿಕ ಮಾಸದಲ್ಲಿ ನಾವು ಎಷ್ಟು ನಾವು ಭಗವಂತನ ಸ್ಮರಣೆ ಮಾಡಬೇಕು, ಜಪ ಮಾಡಬೇಕು, 33 ಬತ್ತಿಗಳು ಹಚ್ಚಬೇಕು, 33 ಅಕ್ಷತೆ ಏರಿಸ್ಬೇಕು, 33 ಸರಿ ಅರಿಶಿನ ಕುಂಕುಮ ಏರಿಸ್ಬೇಕು. ನಾವು ಎಷ್ಟು ಮಾಡ್ತೀವಿ ಭಗವಂತನಿಗೆ ಅಷ್ಟು ನಮಗೆ ಭಗವಂತ ಸೌಭಾಗ್ಯ ಕೊಡ್ತಾನೆ. ಏನೇ ಮಾಡು 33 ಮಾಡಬೇಕು. 33 ಮಾಡಿದರೆ ಭಗವಂತ ಅತಿ ಪ್ರೀತಿ ಆಗ್ತಾನೆ. 33 ದಾನಗಳು ಕೂಡ ಮಾಡ್ಬೋದು. ಹತ್ತಿರಸ ಬಹಳ ಶ್ರೇಷ್ಠವಾದ ದಾನ, ಅದು ಕೂಡ ಸತ್ಪಾತ್ರರಿಗೆ ಕೊಡಬೇಕಂತ ಹೇಳಿದ್ದಾರೆ ಭಗವಂತನ. ಬ್ರಾಹ್ಮಣರಿಗೆ, ಒಳ್ಳೆ ಬ್ರಾಹ್ಮಣರು ಜಪ ತಪ ಆ ಥರ ಮಾಡೋರಿಗೆ ಕೊಟ್ಟರೆ ಪೂರ್ಣ ಫಲ ಸಿಗುತ್ತಂತೇಳಿ ಸಂಕಲ್ಪ ಮಾಡಿ ನಾವು ದಾನಗಳು ಕೂಡ ಕೊಡ್ಬೋದು. ಆಮೇಲೆ 33 ರಂಗೋಲಿಗಳು ಕೂಡ ಹಾಕ್ಬೋದು. ಅದೇ ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, ವಷಟ್ಕಾರ ಪ್ರಜಾಪತಿ, ಈ ಥರ ಭಗವಂತನ ಸ್ಮರಣೆ ಮಾಡ್ಕೊಂತ 33 ರಂಗೋಲಿ ಕೂಡ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ರಂಗೋಲಿ ಕೂಡ ಯಾವ ರೀತಿ ಹಾಕೋದಂತ ನಾನು ತೋರಿಸ್ಕೊಡ್ತೀನಿ. ಇದೆಲ್ಲ ನಾನು ಮಾಡಿದ್ದಲ್ಲ, ಭಗವಂತ ನನ್ನಲ್ಲಿ ನಿಂತು ಅವರು ಮಾಡಿ ನನ್ನಲ್ಲಿ ಮಾಡಿಸಿದ್ದಾರೆ. ಅದು ಕೂಡ ನಾನು ಭಗವಂತನಿಗೆ ಇದೆಲ್ಲ ಮಾಡಿದ್ದು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ನಾ ಹಮ್ ಕರ್ತ ಹರಿಕರ್ತ. ಇದನ್ನು ಬೇರೆಯವರಿಂದ ತಿಳ್ಕೊಂಡು ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಪತ್ಯಂತರ್ಗತ ಸಕಲ ಗುರುವಂತರ್ಗತ ಸಕಲ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ ಮಧ್ವೇಶಾರ್ಪಣ ಮಧ್ವೇಶಾರ್ಪಣಮಸ್ತು. ಪ್ರೀಣಯಾಮೋ ವಾಸುದೇವಂ.